ಎಲ್ಲ ಮಾಡ್ತೀವಿ ನಾವು, ವಿಮಾನದ್ದು ಉಳಿದಿದ್ದೆಲ್ಲ ರೆಡಿ ಮಾಡ್ಕೊತೀವಿ. ಇಂಜಿನ್ ಒಂದು ಮಾಡ್ಕೊಳಕ್ಕೆ ಇದುವರೆಗೆ ಯಾಕಾಗಿಲ್ಲ? ವೈ ಇಟ್ ಈಸ್ ಸೋ ಕಾಂಪ್ಲೆಕ್ಸ್? ಭಾಳ ದುಡ್ಡು ಬೇಕು. ಇವಾಗ ಈ ಆಮ್ಕಾಗೆ 120 kN ಎಂಜಿನ್ ಮಾಡಬೇಕು ಅಂತ ಆಸೆ ಇದೆಯಲ್ಲ, ಅದಕ್ಕೆ 30,000 to 40,000 crores. ಬರೀ ಇಂಜಿನ್ ಡೆವಲಪ್ ಮಾಡೋಕ್ಕೆ? ಹಾಂ, 30,000 to 40,000 crores ಆ್ಯಂಡ್ 20 years ಇನ್ವೆಸ್ಟ್ ಮಾಡಬೇಕು. ಇವಾಗ ನೋಡಿ, ಕಾವೇರಿ ಪ್ರೋಗ್ರಾಮ್ ಅನ್ಸಕ್ಸಸ್ಫುಲ್ ಹೇಳ್ತಾರಲ್ಲ, 34 ವರ್ಷದಲ್ಲಿ ನಾವು ಖರ್ಚು ಮಾಡಿರೋದು 2,400 crores. ಭಾಳ ಕಡಿಮೆ. ಅಮೆರಿಕಾದಿಂದ ಭಾಳ ಪ್ರೆಷರ್ ಬರ್ತಾ ಇದೆ, F-35 ತಗೋಬೇಕು ಅಂತ. ಸೋರ್ಸ್ ಕೋಡ್ ಕೊಡೋದಿಲ್ಲ, ಕೆಲವು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದಿಲ್ಲ, ಎಲೆಕ್ಟ್ರಾನಿಕ್ ವಾರ್ಫೇರ್ ಟೆಕ್ನಾಲಜಿ ಹೇಳೋದೇ ಇಲ್ಲ. ಟೆಸ್ಟ್ ಪೈಲಟ್ ಅಂತ ಹೇಳಿದ್ರೆ ಈಗ ಇನ್ನೂ ಕೂಡ ಪ್ರೂವನ್ ಅಲ್ಲ, ಇವಾಗ ಟೆಸ್ಟ್ ಮಾಡಬೇಕು. ಅದನ್ನ ಹೊಸ ಜೆಟ್ ಎಲ್ಲ ಬರೆದಿರ್ತವೆ, ಸ್ವಲ್ಪ ರಿಸ್ಕಿ ಅಲ್ವಾ ಅದು? ಅದಕ್ಕೆ ಟೆಸ್ಟ್ ಪೈಲಟ್ ಆಗಲಿಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟ ಮೇಲೆ ಯಾವಾಗಲೂ ಡಿಸೈನರ್ ಜೊತೆಗೆ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ಏನು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅನಿಸುತ್ತೆ ನಿಮಗೆ ತೇಜಸ್ಸಲ್ಲಿ? HAL ಅನ್ಕೊಂಡಂಗೆ ಕೆಲಸ ಮಾಡಿದ್ಯಾ ನಮ್ಮ HAL, ಅಥವಾ ಇನ್ನೂ ತುಂಬ ಸುಧಾರಿಸೋದು ಬಾಕಿ ಇದೆ ಅಂತ ಅನಿಸುತ್ತಾ? ಇಲ್ಲ, ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ ಇಸ್ ಫುಲ್ಲಿ ಡೆವಲಪ್. ತೇಜಸ್ ವಿಮಾನದಲ್ಲಿ ಸಿಸ್ಟಮ್ಸ್, ಯಾವ್ಯಾವ ಸಿಸ್ಟಮ್ಸ್ ಹಾಕಬೇಕು ಅದೇ ಟೆಸ್ಟಿಂಗ್ ಆಗ್ತಾ ಇರೋದು. ಯಾವ ವೆಪನ್ಸ್ ಹಾಕಬೇಕು ಅದೆಲ್ಲ ಟೆಸ್ಟಿಂಗ್ ಆಗ್ತಾ ಇದೆ. ಈಗ ಆಮ್ಕ ಮಾಡ್ತಿದ್ದೀವಲ್ಲ ನಾವು, ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಈಗ ನೀವು ರೀಸೆಂಟ್ ಡೆವಲಪ್ಮೆಂಟ್ಸ್ ನೋಡಿರ್ಬೋದು, ಪ್ರೈವೇಟ್ ಪ್ಲೇಯರ್ಸ್ಗೆಲ್ಲ ಅವಕಾಶ ಕೊಡ್ತಾ ಇದ್ದಾರೆ. HAL ಅದರಿಂದ ಈಗ ಹೊರಗೆ ಹೋಗಿದೆ ಅದರದ್ದು ರೇಸಿಂದ. ಏನು 10 yearsಲ್ಲಿ ಹಾರಬೇಕು ಆಮ್ಕ ಅನ್ನೋ ಹೋಪ್ ಇದೆ. ಅದು ಸ್ಟೆಲ್ತ್ ಆಗಿರಬೇಕು ಅನ್ನೋ ಒಂದು ಆಸಕ್ತಿ ಅಥವಾ ಆಸೆ ಕೂಡ ನಮಗಿದೆ. ಆ ಪ್ರಾಜೆಕ್ಟ್ ಬಗ್ಗೆ ನೀವು ನೋಡಿದಾಗ, ಓದಿದಾಗ ನಿಮಗೇನು ಅನಿಸುತ್ತೆ? ನಿಮ್ಮ ಒಂದು ಥಾಟ್ಸ್ ಏನು? ಸ್ಟೆಲ್ತ್ ಆಮ್ಕಾ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಫಾರ್ ಇಂಡಿಯಾ. ಅದರಲ್ಲಿ ಸ್ಟೆಲ್ತ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ನಾವು ಸ್ಟೆಲ್ತ್ ಡಿಪೆಂಡ್ಸ್ ಆನ್ ಶೇಪ್, ಏರ್ಕ್ರಾಫ್ಟ್ ಶೇಪ್. ಆಮೇಲೆ ರೇಡಾರ್ ಅಬ್ಸಾರ್ಬೆಂಟ್ ಮೆಟೀರಿಯಲ್ ಅಂತ, ವಿಂಗ್ಸು, ಲೀಡಿಂಗ್ ಎಜ್ ವಿಂಗ್ಸು, ಏರ್ ಇನ್ಲೆಟ್ಸ್, ಏರ್ ಇಂಟೇಕ್ಸ್ ಅಂತ ಎಲ್ಲ ಹಾಕ್ತಾರೆ. ರೇಡಾರ್ ಅಬ್ಸಾರ್ಬೆಂಟ್, ರ್ಯಾಮ್ಸ್ ರೇಡಾರ್ ಅಬ್ಸಾರ್ಬೆಂಟ್ ಮೆಟೀರಿಯಲ್ ಕೋಟಿಂಗ್ಸ್ ಅದೆಲ್ಲ ಹಾಕಿ ಎಕ್ಸ್ಬ್ಯಾಂಡ್ ರೇಡಾರ್ ಪಿಕಪ್ ರೇಂಜ್ ಭಾಳ ಕಡಿಮೆ ಮಾಡುತ್ತೆ. ಅದೇನು ಮೆಟೀರಿಯಲ್ ಕೋಟ್ ಆಗಿರುತ್ತಾ ಸ್ಟೆಲ್ತ್ ಆಗಲಿಕ್ಕೆ? ಏನಾದ್ರು ಸ್ಪೆಷಲ್ ಮೆಟೀರಿಯಲ್? ರೇಡಾರ್ ಅಬ್ಸಾರ್ಬೆಂಟ್ ಮೆಟೀರಿಯಲ್ ಅದೆಲ್ಲ ನಾವೇ ಡೆವಲಪ್ ಮಾಡಿದ್ದೀವಿ, ಇಂಡಿಯಾದಲ್ಲಿ ಡೆವಲಪ್. ಮತ್ತೆ ಇದು ಮಿಸೈಲ್ಸ್ ಎಲ್ಲ ವಿಮಾನದ ಕೆಳಗಡೆ ಇರುತ್ತಲ್ಲ, ಸ್ಟೆಲ್ತ್ ಅಲ್ಲಿ ಅದು ಬೆಲ್ಲಿ ಒಳಗಡೆ ಇರುತ್ತಾ? ಒಳಗಡೆ ಇಂಟರ್ನಲ್ ಬಾಂಬೆ. ಹೊರಗಡೆ ಏನಾದಿದ್ರೆ ರೇಡಾರ್ ಸಿಗ್ನೇಚರ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದೆಲ್ಲ ಇಂಟರ್ನಲ್ ವೆಪನ್ಸ್ ಇರುತ್ತೆ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಏನಂದರೆ ಸೂಪರ್ ಕ್ರೂಸ್ ಅಂದರೆ ವಿದೌಟ್ ಆಫ್ಟರ್ ಬರ್ನರ್. ಜೆಟ್ ಎಂಜಿನಲ್ಲಿ ಡ್ರೈ ಪವರ್ ಅಂತ ಒಂದಿದೆ, ಅದು 100% ಡ್ರೈ ಪವರ್ಗೆ ಹೋಗಿ ಇನ್ನೂ ಒಂದು ಆಫ್ಟರ್ ಬರ್ನರ್ ಅಂದರೆ ಎಕ್ಸಾಸ್ಟ್ ಗ್ಯಾಸಲ್ಲಿ ತಿರ್ಗಾ ಫ್ಯೂಲ್ ಹಾಕಿ ಥ್ರಸ್ಟ್ ಅಚೀವ್ ಬಟ್ ಅದಕ್ಕೆ ಜಾಸ್ತಿ ಫ್ಯೂಯಲ್ ಖಾಲಿ ಆಗುತ್ತೆ, ರೇಂಜ್ ಕಮ್ಮಿ ತುಂಬ ಆಫ್ಟರ್ ಬರ್ನರ್ ಯೂಸ್ ಮಾಡಿದ್ರೆ. ನಾನು MiG-21 ಒಂದು ಎಕ್ಸಾಂಪಲ್ ಕೊಡ್ತೀನಿ. ಡ್ರೈ ಪವರಲ್ಲಿ ಲೋ ಲೆವೆಲ್ ಡ್ರೈ ಪವರಲ್ಲಿ 80 liters per minute. 80 liters per minute. ಆಫ್ಟರ್ ಬರ್ನರ್ ಮಾಡಿದ್ರೆ 300 liters per minute. ಬರೀ ಒಂದು 35 seconds ಯೂಸ್ ಮಾಡ್ಬೋದು, ಅಲ್ಲಾದರೆ ಸ್ವಿಚ್ ಆಫ್ ಮಾಡಬೇಕು. ಅದು ತುಂಬ ಆಕ್ಸಲರೇಟ್ ಆಗುತ್ತೆ, ಏರ್ಕ್ರಾಫ್ಟ್ ಆಕ್ಸಲರೇಟ್ ಆಗುತ್ತೆ, ಆದರೆ ಫ್ಯೂಯಲ್ ಕನ್ಸಂಪ್ಷನ್ ತುಂಬ ಜಾಸ್ತಿ ಆಗುತ್ತೆ. ಮತ್ತು ಹೇಗೆ ವಿದೌಟ್ ಯೂಸಿಂಗ್ ಆಫ್ಟರ್ ಬರ್ನರ್ ಸೂಪರ್ ಕ್ರೂಸ್ನ ಅಚೀವ್ ಮಾಡೋದು ಹೇಗೆ? ಅದಕ್ಕೆ ಡ್ರೈ ಥ್ರಸ್ಟ್ ಇರಬೇಕು ಎಂಜಿನಲ್ಲಿ. ಡ್ರೈ ಥ್ರಸ್ಟ್ ಅಂದರೆ ಎಕ್ಸ್ಟ್ರಾ ಫ್ಯೂಯಲ್ ಹಾಕದೇನೆ ಇಂಜಿನ್ ಥ್ರಸ್ಟ್ನ ಜನರೇಟ್ ಮಾಡಬೇಕು. ಯು ನೀಡ್ ಹೈ ಪವರ್ ಎಂಜಿನ್ಸ್. ಸೂಪರ್ ಕ್ರೂಸ್ ಅಂದರೆ ವಿದೌಟ್ ಆಫ್ಟರ್ ಬರ್ನರ್ ಯು ಮಸ್ಟ್ ಬಿ ಏಬಲ್ ಟು ಗೋ ಟು 1.2 1.3 Mach. ಓಕೆ. ಅದೇನಾದರೆ ಆ ಸ್ಪೀಡ್ ಇದ್ದರೆ, ಆ ಸೂಪರ್ ಕ್ರೂಸಿಂಗ್ ಕೇಪಬಿಲಿಟಿ ಇದ್ದರೆ, ಇಂಟರ್ಸೆಪ್ಷನ್ಗೆ ಸ್ಪೀಡ್ ಬೇಕಲ್ಲ. ಅದು ನಮ್ಮ ಹತ್ರ ಈಗಿರೋ ಜೆಟ್ಸಲ್ಲಿ ಯಾವುದ್ರಲ್ಲೂ ಸೂಪರ್ ಕ್ರೂಸ್ ಇಲ್ವಾ? ರಫೇಲಲ್ಲೂ ಇಲ್ವಾ?
ಯಾವುದೂ ಇಲ್ಲ ಇವಾಗ. ನಾವೆಲ್ಲ ಆಫ್ಟರ್ ಬರ್ನರ್ ಯೂಸ್ ಮಾಡಬೇಕು. ಆಫ್ಟರ್ ಬರ್ನರ್ ಯೂಸ್ ಮಾಡಿದ್ರೆ ಎಂಡ್ಯೂರೆನ್ಸ್ ಕಡಿಮೆ ಆಗಿಬಿಡುತ್ತೆ. ಎಕ್ಸಾಂಪಲ್ ಈಗ F-35ನ ಯಾವುದು ಸೂಪರ್ ಕ್ರೂಸ್ಗೆ? F-22 ಅದರ ಸೂಪರ್ ಕ್ರೂಸ್ ಇದೆ. ಸಾಬ್ ಗ್ರಿಪ್ಪನ್ ಇ ಅಂತ ಒಂದು ಮಾಡೆಲ್ ಮಾಡಿದ್ದಾರೆ, ಲೇಟೆಸ್ಟ್ ಇದೆಯಲ್ಲ, ಅದರಲ್ಲಿ ಸೂಪರ್ ಕ್ರೂಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾಗೆ ಆಫರ್ ಮಾಡಿದ್ದಾರೆ ಅದನ್ನ ಇವಾಗ. ಅದಕ್ಕೆ ಸೂಪರ್ ಕ್ರೂಸ್ ಇದೆ ಅಂತ ಸ್ವೀಡಿಶ್. ಆದರೆ ನಮ್ಮ ಹತ್ರ ಅದಿಲ್ಲ, ಸೂಪರ್ ಕ್ರೂಸ್ ಏರ್ಕ್ರಾಫ್ಟ್ ಇಲ್ಲ. ಆದರೆ ಆಮ್ಕಾ ಅಲ್ಲ, ಅದು ಇರಬೇಕು ಅಂತ ಒಂದು ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಪವರ್ಫುಲ್ ಎಂಜಿನ್ ಬೇಕು. ಇವಾಗ ನಮ್ಮ ಹತ್ರ ಎಂಜಿನ್ ಇಲ್ಲ. F414 ಅಂತ ಜನರಲ್ ಎಲೆಕ್ಟ್ರಿಕ್ USA ಅಂದ್ರೆ ಯೂಸ್ ಮಾಡ್ತೀವಿ ನಾವು. ಯಾವಾಗ ಪವರ್ಫುಲ್ ಎಂಜಿನ್ ಮಾಡಬೇಕು ಅಂತ ಏನೇನೋ ಟಾಕ್ಸ್ ನಡೀತಾ ಇದ್ದಾರೆ. ಯಾವಾಗ ಪ್ರಾಜೆಕ್ಟ್ ಶುರುವಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಇಷ್ಟೊಂದು ನಮಗೆ, ಇಷ್ಟು ದೊಡ್ಡ ದೇಶಕ್ಕೆ, ಇಷ್ಟೊಂದು ಎಕ್ಸ್ಪರ್ಟ್ಸ್ ಇರೋ, ಇಷ್ಟೊಂದು ಸೈಂಟಿಸ್ಟ್ಗಳಿರೋ ದೇಶಕ್ಕೆ ಒಂದು ಎಲ್ಲ ಮಾಡ್ತೀವಿ ನಾವು, ವಿಮಾನದ್ದು ಉಳಿದಿದ್ದೆಲ್ಲ ರೆಡಿ ಮಾಡ್ಕೊತೀವಿ, ಇಂಜಿನ್ ಒಂದು ಮಾಡ್ಕೊಳಕ್ಕೆ ಇದುವರೆಗೆ ಯಾಕೆ ಆಗಿಲ್ಲ? ವೈ ಇಟ್ ಈಸ್ ಸೋ ಕಾಂಪ್ಲೆಕ್ಸ್? ಭಾಳ ದುಡ್ಡು ಬೇಕು. ಇವಾಗ ಈ ಆಮ್ಕಾಗೆ 120 kN ಎಂಜಿನ್ ಮಾಡಬೇಕು ಅಂತ ಆಸೆ ಇದೆಯಲ್ಲ ಅದಕ್ಕೆ 30,000 to 40,000 crores ಬರೀ ಇಂಜಿನ್ ಡೆವಲಪ್ ಮಾಡೋಕ್ಕೆ. 30,000 to 40,000 crores and 20 years ಇನ್ವೆಸ್ಟ್ ಮಾಡಬೇಕು. ಬಟ್ ಒಂದು 2-3 ಎಂಜಿನ್ ಕಟ್ಟಿದ್ರೆ ಕೆಲಸ ಟ್ರಯಲ್ ಆ್ಯಂಡ್ ಎರರ್ ಆಗಬೇಕಲ್ವಾ? ತುಂಬ ಟ್ರಯಲ್ ಆ್ಯಂಡ್ ಎರರ್ ಆಗಬೇಕು. ಟ್ರಯಲ್ ಆ್ಯಂಡ್ ಎರರ್. ಆಮೇಲೆ ಸರ್ಟಿಫಿಕೇಷನ್ ಮಾಡಲಿಕ್ಕೆ 10,000 hours ಜಮೀನ್ ಮೇಲೆ ಓಡಿಸ್ಬೇಕು. 10,000 hours ಓಡಲಿಕ್ಕೆ ಒಂದು 20-25 ಎಂಜಿನ್ ಮಾಡಬೇಕು. ಅದೆಲ್ಲ ಟೆಸ್ಟ್ ಬೆಡಲ್ಲಿ ಓಡಿಸ್ತಾನೆ ಇರಬೇಕು, ಅದು ಕಂಡೀಷನ್ ಚೆಕ್ ಮಾಡ್ತಾನೆ ಇರಬೇಕು. ಅದೆಲ್ಲ ಟೈಮ್ ಆಗುತ್ತೆ, ಭಾಳ ದುಡ್ಡು ಬೇಕು. 30,000-40,000 crores. ನಮ್ಮ ಹತ್ರ ದುಡ್ಡೇನೇ ಇರಲಿಲ್ಲ. ಇವಾಗ ನೋಡಿ, ಕಾವೇರಿ ಪ್ರೋಗ್ರಾಮ್ ಎಲ್ಲರೂ ಚರ್ಚೆ ಆಗ್ತಿದೆ, ಅನ್ಸಕ್ಸಸ್ಫುಲ್ ಹೇಳ್ತಾರಲ್ಲ. 1986 to 2020, ದಟ್ ಇಸ್ 34 ವರ್ಷದಲ್ಲಿ ನಾವು ಖರ್ಚು ಮಾಡಿರೋದು 2,400 crores. ಭಾಳ ಕಡಿಮೆ. ಕೇಪಬಿಲಿಟಿ ಇದ್ದರೆ, ಆದರೆ ದುಡ್ಡು ಬೇಕು, ಟೈಮ್ ಬೇಕು. ಬಟ್ ಸ್ಪೆಂಡ್ ಮಾಡಬೇಕಲ್ವ ನಾವೀಗ? ಯಾಕಂದರೆ ಇಷ್ಟು ದೊಡ್ಡ ಕಂಟ್ರಿಗೆ, ಇಷ್ಟು ಮೇಜರ್ ಕಂಟ್ರಿ, ಖಂಡಿತವಾಗಿ ಮಾಡಬೇಕದು. ಇವಾಗ ನಮ್ಮ ಸರ್ಕಾರ ಹೇಳಿದ್ದಾರೆ, ನಾವು 60,000 ಕೋಟಿ ಕೊಡ್ತೀವಿ ಇದಕ್ಕೆ, ನೀವು ಹೋಗಿ ಮಾಡಿ ಅಂತ ಒಂದು ಡೈರೆಕ್ಷನ್ ಬಂದಿದೆ. ನೋಡೋಣ ಏನಾಗತ್ತೆ ಅಂತ. ಈಗ ಅದು ಆದರೆ ಇನ್ನೊಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಬೇಕು. ಅದು ಟರ್ಬೈನ್ ಇನ್ಲೆಟ್ ಟೆಂಪ್ರೇಚರ್ ಇದೆಯಲ್ಲ, ಟರ್ಬೈನ್ ಇನ್ಲೆಟ್ ಟೆಂಪ್ರೇಚರ್ ಅಡ್ವಾನ್ಸ್ ಎಂಜಿನಲ್ಲಿ 1900 degrees centigrade. ನಾವಿರೋದು 1600 degrees. ಅದು 300 degrees ಗ್ಯಾಪ್ ಇದೆಯಲ್ಲ, ಅದು ರಿಡ್ಯೂಸ್ ಮಾಡಲಿಕ್ಕೆ ಆ ಟೆಕ್ನಾಲಜಿ ಯಾರೂ ಕೊಡೋದಿಲ್ಲ ನಮಗೆ. ನಾವೇ ಕಷ್ಟಪಟ್ಟು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಮಾಡಿ, ತುಂಬ ದುಡ್ಡು ಖರ್ಚು ಮಾಡಿ ನಾವೇ ಮಾಡಬೇಕು, ಯಾರೂ ಕೊಡೋದಿಲ್ಲ ಅದು. ಈಗ ಒಂದು ಕನ್ಫರ್ಮ್ಡ್ ನ್ಯೂಸು, ಇನ್ನೊಂದು ಪಾಸಿಬಿಲಿಟಿ ಅಂತ ಚರ್ಚೆ ಆಗ್ತಿದೆ. ಒಂದು ರಫೈಲ್ ಗೊತ್ತು ನಿಮಗೆ, ಇನ್ನೊಂದು ಬ್ಯಾಚ್ ರಫೈಲ್ ನಾವು 114-116 ರಫೈಲ್ ಈಗ ಮತ್ತೆ ಆರ್ಡರ್ ಮಾಡಿರೋದು ಫ್ರಾನ್ಸ್ಗೆ ಬೇಕು ಅಂಥೇಳಿ, ಅದು ಕನ್ಫರ್ಮ್ ಆಗಿರುವಂಥ ನ್ಯೂಸ್. ಇನ್ನೊಂದು ರಷ್ಯಾ Su-57 ಆಫರ್ ಮಾಡಿತ್ತಲ್ಲ, ಇಂಡಿಯಾ ಒಂದು 30-40 ಜೆಟ್ನ ಟೆಂಪ್ರರಿಗೆ ಸದ್ಯಕ್ಕೆ ಗ್ಯಾಪ್ನ ಫುಲ್ಫಿಲ್ ಮಾಡೋಕ್ಕೆ ಚೀನಾ ಹತ್ರ J-20 ಇದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದೆ ಅನ್ನೋ ಸುದ್ದಿ ಬಂತು. ಫಸ್ಟಿಗೆ ರಫೈಲ್ ಬಗ್ಗೆ ನೋಡೋದಾದರೆ, ನಮ್ಮ ಹತ್ರ ಆಲ್ರೆಡಿ 36 ರಫೈಲ್ಸ್ ಇದ್ವು. ಮರೈನ್ ವರ್ಷನ್ ಕೂಡ ನಾವು 36 ರಫೈಲ್ ಇತ್ತು, 36 ರಫೈಲ್ಸು. ಮತ್ತು ರಫೈಲ್ ಮರೈನ್ ಕೂಡ ನಾವು ಆರ್ಡ್ರ್ ಕೊಟ್ಟಿದ್ದೀವಿ, ಇನ್ನು ಬರಬೇಕು ಅದು. ಈಗ ಮತ್ತೆ ಹೊಸ ಈ ಬಿಗ್ ಆರ್ಡರ್ ಏನಿದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈಗ ಮೇನ್ ವರ್ಕ್ ಹಾರ್ಸ್ ಆಗ್ತಾ ಇದೆ ರಫೈಲ್ ನಮಗೆ. ರಫೈಲ್ ಒಳ್ಳೆ ವಿಮಾನ, ವೆರಿ ಗುಡ್ ಏರ್ಕ್ರಾಫ್ಟ್. ಆದರೆ ಬೆಲೆ ಜಾಸ್ತಿ. ಜನರೇಷನ್ ಅಲ್ಲ, 4.5 ಜನರೇಷನ್. ಆದರೆ ಬೆಲೆ ಜಾಸ್ತಿ, ಆಪರೇಟಿಂಗ್ ಕಾಸ್ಟ್ ಜಾಸ್ತಿ, ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ.
ನಾವು ನೋಡಿ ಇವಾಗ 150-160 ರಫಾಲ್ ಇಟ್ಕೊಂಡ್ರೆ ನಮ್ಮ ವಾಯುಸೇನಾ ನೌಸೇನಾ ಸೇರಿಕೊಂಡು ಇನ್ನೂ ಒಂದು 40-50 ವರ್ಷ ಯೂಸ್ ಮಾಡ್ತೀವಿ. ಲೈಫ್ ಸೈಕಲ್ ಕಾಸ್ಟ್ ನೋಡಿದ್ರೆ ತುಂಬ ಆಗುತ್ತೆ ಅದು. ಅಂದರೆ ಅದು ಅಷ್ಟು ಕಾಸ್ಟ್ ಜಾಸ್ತಿ ಯಾಕೆ? ಬರೀ ವಿಮಾನಕ್ಕ ಅಥವಾ ಅದರದ್ದು ಎಲ್ಲ ಮಿಸೈಲ್ಸ್ ಎಲ್ಲ ಸೇರಿನಾ ಹೇಗೆ ಅಂತ? ಎಲೆಕ್ಟ್ರಾನಿಕ್ ವಾರ್ಫೇರ್ ಆ್ಯಂಡ್ ಮಿಸೈಲ್ಸ್ ಎಲ್ಲ ಎಲೆಕ್ಟ್ರಾನಿಕ್ ವಾರ್ಫೇರ್ ಮಿಸೈಲ್ ಎಲ್ಲ ಸೇರಿಸಿ. ಆದರೆ ಫ್ರಾನ್ಸ್ ಆ ವಿಮಾನ ಮಾಡಲಿಕ್ಕೆ ತುಂಬ ಖರ್ಚು ಮಾಡಿದ್ದಾರೆ. ಅದೆಲ್ಲ ರಿಕವರ್ ಮಾಡಬೇಕಲ್ಲ, ಅದ್ರ ಮೇಲೆ ಅವ್ರು ಪ್ರಾಫಿಟ್ ಮಾಡಬೇಕಲ್ಲ. ಅದಕ್ಕೆ ನಮಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರೆಸಿಡೆಂಟ್ ಅಬ್ದುಲ್ ಕಲಾಂ ಯಾವಾಗಲೂ ಹೇಳ್ತಾ ಇರ್ತರು, ಆ ದೇಶದ ಫ್ಯಾಕ್ಟ್ರಿಗೆ ಯಾಕೆ ಕೆಲಸ ಕೊಡ್ತಾ ಇದ್ದೀರಾ, ನಮ್ಮ ದೇಶದಲ್ಲೇ ಮಾಡಬೇಕು ಅಂತ ಭಾಳ ಅವ್ರು ಯಾವಾಗಲೂ ಅದೇ ಹೇಳ್ತಾ ಇದ್ರು. ಅದಕ್ಕೆ ನಾವು 150 ರಫಾಲ್ ಫ್ರಾನ್ಸಿಂದ ತಗೊಂಡ್ರೆ ಅವ್ರಿಗೆ ಲಾಭ, ನಮಗೆ ಖರ್ಚು. ಬಟ್ ಈಗ ಏನು ಮಾಡೋದು ಅರ್ಜೆಂಟಿಗೆ? ಈಗ ಮಿಗ್ಗುಗಳೆಲ್ಲ ರಿಟೈರ್ ಆಗ್ತಿರೋ ಟೈಮ್ನಲ್ಲಿ, ಜಾಗ್ವಾರ್ಗಳು ರಿಟೈರ್ ಆಗ್ತಿರೋ ಟೈಮ್ನಲ್ಲಿ, ಸೂಪರ್ 30 ಮಾಡೋಕ್ಕೆ ನಾವಿನ್ನೂ ಕೆಲಸ ಶುರು ಆಗ್ತಿದೆ ಅಷ್ಟೇ. ಸೊ ಅರ್ಜೆಂಟ್ ಈಗ ಗ್ಯಾಪ್ ಫಿಲ್ಲಪ್ಗೆ ಸ್ಕ್ವಾಡ್ರನ್ ಶಾರ್ಟೇಜನ್ನು ಗ್ಯಾಪ್ ಫಿಲ್ಲಪ್ ಮಾಡಲಿಕ್ಕೆ ಹೊರಗಡೆಯಿಂದ ಆರ್ಡರ್ ಮಾಡಬೇಕು. ರಫಾಲ್ Su-57 ಅಮೆರಿಕಾದಿಂದ ಭಾಳ ಪ್ರೆಷರ್ ಬರ್ತಾ ಇದೆ, F-35 ತಗೋಬೇಕು ಅಂತ. F-35 ಅದೆಲ್ಲ ಕೊಡ್ತಾರೆ, ಆದರೆ ಸೋರ್ಸ್ ಕೋಡ್ ಕೊಡೋದಿಲ್ಲ, ಕೆಲವು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದಿಲ್ಲ, ಎಲೆಕ್ಟ್ರಾನಿಕ್ ವಾರ್ಫೇರ್ ಟೆಕ್ನಾಲಜಿ ಹೇಳೋದೇ ಇಲ್ಲ. ಮತ್ತೆ ನಮ್ಮ ವೆಪನ್ಸ್ ಇಂಟಿಗ್ರೇಟ್ ಮಾಡಕ್ಕೆ ಅವ್ರು ಬಿಡಬೇಕಲ್ವಾ? ಅದಕ್ಕೆ ಸೋರ್ಸ್ ಕೋಡ್ ನಮ್ಮ ವೆಪನ್ ಇಂಟಿಗ್ರೇಟ್ ಮಾಡಬೇಕಂದ್ರೆ ಅವ್ರ ಹತ್ರ ಹೋಗಿ ಅನುಮತಿ ತಗೋಬೇಕು. ಓಕೆ, ಅವ್ರ ಹೆಲ್ಪ್ ಬೇಕೇ ಬೇಕಾಗತ್ತಲ್ವಾ? ಇಂಡಿಪೆಂಡೆಂಟ್ ಮಾಡಿಫಿಕೇಶನ್ ಮಾಡೋಕ್ಕಾಗೋದಿಲ್ಲ. Su-57 ಬಗ್ಗೆ ನಿಮ್ಮ ಪೈಲಟ್ಗಳ ಜಗತ್ತಲ್ಲಿ ಏನು ಚರ್ಚೆ ಆಗುತ್ತೆ? ಇಸ್ ಇಟ್ ಕೇಪಬಲ್? Su-57 ಇಲ್ಲಿ 2025 ಬಂದು ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ರಲ್ಲ ಯಲಹಂಕ ಅಲ್ಲಿ. ಹೌದೌದು, ಭಾಳ ಇಂಪ್ರೆಸಿವ್ ಡೆಮಾನ್ಸ್ಟ್ರೇಷನ್. ಆದರೆ ಭಾಳ ದೊಡ್ಡ ಏರ್ಕ್ರಾಫ್ಟ್ ಅದು. ಆಪ್ಟಿಕಲ್ ಸಿಗ್ನೇಚರ್ ಇಸ್ ವೆರಿ ಹೈ. ಆದರೆ ಸ್ಟೆಲ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ಏರ್ಕ್ರಾಫ್ಟಲ್ಲಿ ದೊಡ್ಡ ಭಾಳ ಫ್ಯೂಲ್ ಇರುತ್ತೆ, ರೇಂಜ್ ಇರುತ್ತೆ, ಇಂಟರ್ನಲ್ ವೆಪನ್ಸ್ ಬಿ ಅಲ್ಲಿ ಭಾಳ ಲೋಡ್ ತಗೊಂಡೋಗ್ಬೋದು. ಅವ್ರು ಹೇಳ್ತಾ ಇರೋದು Su-57 AL-41 ಅಂತ ಒಂದು ಎಂಜಿನ್ ಹಾಕಿದ್ದೀವಿ. ನೀವು HAL ಕೊರಾಪುಟಲ್ಲಿ AL-31 ಆವಾಗಲೇ ಮಾಡ್ತಾ ಇದ್ದೀರಾ ನಿಮ್ಮ ಸುಖೋಯ್ ಫ್ಲೀಟ್ಗೆ, ಅದಕ್ಕೋಸ್ಕರ ನಿಮಗೆ ಇದು ಭಾಳ ಈಸಿಯಾಗಿ ಟ್ರಾನ್ಸಿಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರ ಮೇಲೆ ನಾವು ಎಲ್ಲ ಟೆಕ್ನಾಲಜಿನೂ ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಫ್ರಾನ್ಸ್ ಅದು ಹೇಳ್ತಾ ಇಲ್ಲ. ಅದು ಯಾವ ಡಿಸಿಷನ್ ತಗೊಳ್ತಾರೆ ಅಂತ ನೋಡಬೇಕು. ಸರ್, ಈಗ ನಿಮ್ಮ ಟೆಸ್ಟ್ ಪೈಲಟ್ ಲೈಫ್ ಮತ್ತು ತೇಜಸ್ ಆ ಪಾರ್ಟಿಗೆ ನಾವು ಬಂದರೆ, ಹಾಗೆ ಅಬ್ದುಲ್ ಕಲಾಂ ಅವರ ಜೊತೆಗಿನ ನಿಮ್ಮ ಒಡನಾಟದ ವಿಚಾರಕ್ಕೆ ಬಂದರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನಾನು 1971 ನನ್ನ ವಯಸ್ಸನ್ನು ನನ್ನ ಫ್ರೆಂಚ್ ಟೆಸ್ಟ್ ಪೈಲಟ್ ಸ್ಕೂಲಿಗೆ ಕಳಿಸ್ಬಿಟ್ರು ಟೆಸ್ಟ್ ಪೈಲಟ್ ಕೋರ್ಸ್ ಮಾಡಲಿಕ್ಕೆ. ಎಲ್ಲಿ ಅದು? ಫ್ರಾನ್ಸ್ ಅಲ್ಲ? ಫ್ರಾನ್ಸಲ್ಲಿ ಈಸ್ಟ್ರೆಸ್, ಮಾರ್ಸೆ ಇದೆಯಲ್ಲ, ಸೌತ್ ಆಫ್ ಫ್ರಾನ್ಸ್, ಅಲ್ಲಿ ಹತ್ರ ಈಸ್ಟ್ರೆಸ್ ಅಂತ ಒಂದು ದೊಡ್ಡ ಬೇಸ್ ಇದೆ. ಅಲ್ಲಿ ಟೆಸ್ಟ್ ಪೈಲಟ್ ಸ್ಕೂಲ್ ಪೂರ ಫ್ರೆಂಚಲ್ಲಿತ್ತು. ನಾನು ಫ್ರೆಂಚ್ ಕಲ್ಕೊಂಡು ಮಾಡಬೇಕಾಗಿತ್ತು. ಓಕೆ. ಅದು ಮುಗಿಸ್ಕೊಂಡು ಬಂದ ಮೇಲೆ ನಾನು 13 ವರ್ಷ ಇಲ್ಲಿ ನಮ್ಮ ಏರ್ಕ್ರಾಫ್ಟ್ ಆ್ಯಂಡ್ ಸಿಸ್ಟಮ್ಸ್ ಟೆಸ್ಟಿಂಗ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಒಂದಿದೆ ಇಲ್ಲಿ ಬೆಂಗಳೂರಲ್ಲಿ. ಓಕೆ. ಅಲ್ಲೇ 13 ವರ್ಷ ನಾನು ಕೆಲಸ ಮಾಡಿದ್ದೀನಿ, 5 ಡಿಫ್ರೆಂಟ್ ಪೋಸ್ಟಿಂಗ್. ಓಕೆ. ಅದೆಲ್ಲ ಆದಮೇಲೆ 1994 ನಾನು ಏರ್ ಹೆಡ್ ಕ್ವಾರ್ಟರ್ಸಲ್ಲಿದ್ದಾಗ ಒಂದಿನ ನಮ್ಮ ಚೀಫ್ ಆಫ್ ದಿ ಏರ್ ಸ್ಟಾಫ್, ಏರ್ ಚೀಫ್ ಮಾರ್ಷಲ್ ಕಾಲ್, ಅವ್ರು ನನ್ನ ಕರೆದು, ಈ ಡಾಕ್ಟರ್ ಕಲಾಂ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ, ಒಂದು ಟೆಸ್ಟ್ ಪೈಲಟ್ ಕೊಡಿ ಅಂತ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ಪ್ರೋಗ್ರಾಮ್ಗೆ. ಯಾವ ಇಯರ್ ಅದು? 1994.
ನೀವು ಹೋಗ್ತೀರಾ ಅಂತ ಕೇಳಿದ್ರು. ನಾನು ತಕ್ಷಣ ನನ್ನ ಫ್ಲೈಟ್ ಸ್ಪೆಷಲಿಸ್ಟು ನಾನು ಹೋಗ್ತೀನಿ ಅಂತ ಅಂದ್ಕೊಂಡು ಇಲ್ಲಿ ಬಂದು ನ್ಯಾಷನಲ್ ಫ್ಲೈಟ್ ಟೆಸ್ಟ್ ಸೆಂಟರ್ ಅಂತ ಒಂದು ಎಸ್ಟಾಬ್ಲಿಷ್ಮೆಂಟ್ ಶುರು ಮಾಡಿದೆ ಬೆಂಗಳೂರಲ್ಲಿ. ಅದಾದಮೇಲೆ ಒಂದು ಭಾಳ ಕಷ್ಟಪಟ್ಟು 2001 ಫಸ್ಟ್ ಫ್ಲೈಟ್ ಆಯಿತು. ಅದಕ್ಕೆ ಮುಂಚೆ 1998 ಪೋಖ್ರಾನ್ 2 ಎಕ್ಸ್ಪ್ಲೋಷನ್ ಆದಲ್ಲ, ಆವಾಗ ಪೂರಾ ಟೆಕ್ನಾಲಜಿ ಸ್ಯಾಂಕ್ಷನ್ಸ್ ನಾವು ಅಮೇರಿಕಾ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ ಎಲ್ಲ ಅಮೇರಿಕನ್ ಅಲೈಸ್ ಕೈ ಕೊಟ್ಬಿಟ್ರು. ಭಾಳ ಹೆಲ್ಪ್ ತಗೊಂಡಿದ್ದೀವಿ, ಅದೆಲ್ಲ ನಿಲ್ಲಿಸ್ಬಿಟ್ರು, ಸ್ಯಾಂಕ್ಷನ್ ಹಾಕಿದ್ರು. ಸೊ ಏನೋ ಕಷ್ಟಪಟ್ಟು 2001 4 ಜನವರಿ ಫಸ್ಟ್ ಫ್ಲೈಟ್ ಮಾಡಿದ್ವಿ. ನಾವು ಡಾಕ್ಟರ್ ಕೋಟ ಹರಿನಾರಾಯಣ ಅಂತ ಒಬ್ಬರು ಇದ್ದರು ಅಲ್ಲಿ ಪ್ರೋಗ್ರಾಮ್ ಡೈರೆಕ್ಟ್ರು. ಅವ್ರು ಭಾಳ ಡಿಟರ್ಮಿನೇಷನಲ್ಲಿ ಮಾಡಿ ಒಳ್ಳೆ ಲೀಡರ್ಶಿಪ್ ಕೊಟ್ಟರು. ನಾನು ಫಸ್ಟ್ 100 ಫ್ಲೈಟ್ಸ್ ಮುಗಿಸಿ ಅದಾದಮೇಲೆ ನಾನು ರಿಟೈರ್ ಹೋಗಿದ್ದೆ. ಆದರೆ ಆ ಮೆಥಡಾಲಜಿಗೋಸ್ಕರ ಪೂರಾ ಟೆಸ್ಟ್ ಪ್ರೋಗ್ರಾಮ್ ವಿದೌಟ್ ಆಕ್ಸಿಡೆಂಟ್ ಮುಗಿಸಿ 5,000 ಟೆಸ್ಟ್ ಫ್ಲೈಟ್ ಮಾಡಿ ತೇಜಸ್ ವಿಮಾನ ಸರ್ವಿಸಿಗೆ ಸೇರಿತು. ವಿದೌಟ್ ಸಿಂಗಲ್ ಇನ್ಸಿಡೆಂಟ್, ವಿದೌಟ್ ಲೂಸಿಂಗ್ ಎನ್ ಏರ್ಕ್ರಾಫ್ಟ್. ಈಗ ಟೆಸ್ಟ್ ಪೈಲಟ್ ಅಂತ ಹೇಳಿದ್ರೆ ಈಗ ಇನ್ನೂ ಕೂಡ ಪ್ರೂವನ್ ಅಲ್ಲ, ಇವಾಗ ಟೆಸ್ಟ್ ಮಾಡಬೇಕು, ಅದನ್ನ ಹೊಸ ಜೆಟ್ ಎಲ್ಲ ಬರ್ತಿರ್ತವೆ, ಸ್ವಲ್ಪ ರಿಸ್ಕಿ ಅಲ್ವಾ ಅದು? ಅದಕ್ಕೆ ಟೆಸ್ಟ್ ಪೈಲಟ್ ಆಗಲಿಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟ ಮೇಲೆ ಯಾವಾಗಲೂ ಡಿಸೈನರ್ ಜೊತೆಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಹೋಗಿ ಮಾಡಬೇಕು. ಇದು ಈ ಕಾಲದಲ್ಲಿ ಏನು ಡಿಸೈನರ್ಸ್ಗೆ ಭಾಳ ಟೂಲ್ಸ್ ಇದೆ, ಅನಾಲಿಸಿಸ್ ಟೂಲ್ಸ್, ಸಾಫ್ಟ್ವೇರ್ ಟೂಲ್ಸ್ ಎಲ್ಲ ಇದೆ. ಅದರಲ್ಲಿ ಅವರು ಅನಾಲಿಸಿಸ್ ಮಾಡಿಕೊಂಡು ನಾವು ಒಂದು ಸಿಮ್ಯುಲೇಟರ್ ಮಾಡ್ತೀವಿ, ಎಂಜಿನಿಯರಿಂಗ್ ಸಿಮ್ಯುಲೇಟರ್ ಅಂತ. ಅದರಲ್ಲಿ ಕೂತ್ಕೊಂಡು ಈ ವಿಮಾನ ಯಾವ ಥರ ಬಿಹೇವ್ ಆಗುತ್ತೆ ಆಕಾಶದಲ್ಲಿ ಅಂತ ಎಲ್ಲ ನೋಡಿಕೊಂಡು ಆಮೇಲೆ ಹೋಗಿ ಹಾರಿಸೋದು. ವೆರಿ ಮೆಥಾಡಿಕಲ್ ಪ್ರೋಸೆಸ್. ಹಾಗೆ ಹೋಗಿ ಕೂತ್ಕೊಂಡು ಹೋಗೋಕ್ಕಾಗೋದಿಲ್ಲ, ತುಂಬ ಪ್ರಿಪ್ರೇಷನ್ ಇದೆ ಮಾಡಲಿಕ್ಕೆ. ಈ ತೇಜಸ್ ವಿಮಾನ ಅದು ಅನ್ಸ್ಟೇಬಲ್ ಅಂತ ವರ್ಡ್ ಯೂಸ್ ಮಾಡ್ತಾರಲ್ಲ ತೇಜಸ್ ವಿಮಾನ ಬಂದಾಗ, ಯಾಕೆ ಅದು ಬೈ ಡಿಸೈನಾ ಏನದು, ಯಾಕೆ ಅಂತ? ಏರೋಪ್ಲೇನ್ ಹಾರ್ತಾ ಇರುವಾಗ ಇದು ಸೆಂಟರ್ ಆಫ್ ಗ್ರಾವಿಟಿ ಅಂತ ಒಂದಿರುತ್ತೆ. ಹೌದು, ಸೆಂಟರ್ ಆಫ್ ಗ್ರಾವಿಟಿ. ಲಿಫ್ಟ್ ಈ ಕಡೆ ಹೋಗ್ತಾ ಇದೆ, ಥ್ರಸ್ಟ್ ಈ ಕಡೆ, ಡ್ರ್ಯಾಗ್ ಈ ಕಡೆ, 4 ಫೋರ್ಸಸ್ ಇರುತ್ತೆ. ಅದು ಸೆಂಟರ್ ಆಫ್ ಗ್ರಾವಿಟಿ ಯಾವಾಗಲೂ ಲಿಫ್ಟ್ ಮುಂಚೆ ಇರುತ್ತೆ. ಸೆಂಟರ್ ಆಫ್ ಗ್ರಾವಿಟಿ ಲಿಫ್ಟ್. ಇದು ಏನಂದರೆ ಲಿಫ್ಟ್ ಸೆಂಟರ್ ಆಫ್ ಗ್ರಾವಿಟಿ ಹಿಂದೆ ಇರುತ್ತಂತ ಈ ಥರ ನೋಸ್ ಡೌನ್ ಮೊಮೆಂಟ್. ಅದಕ್ಕೆ ಟೇಲ್ ಮೇಲೆ ಒಂದು ಡೌನ್ ಫೋರ್ಸ್ ಇರುತ್ತೆ. ಆ ಟೇಲ್ ಡೌನ್ ಫೋರ್ಸ್ ಭಾಳ ಡ್ರ್ಯಾಗ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕೋಸ್ಕರ ಸೆಂಟರ್ ಆಫ್ ಗ್ರಾವಿಟಿ ಹಿಂದ್ಗಡೆ ತಂದರೆ ಇದು ಅನ್ಸ್ಟೇಬಲ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದ್ರೆ ಈ ಥರ ಹೋಗ್ಬಿಡುತ್ತೆ. ಅದಕ್ಕೆ ಏರ್ಕ್ರಾಫ್ಟ್ ಬಿಕಮ್ಸ್ ಈಸಿಯರ್ ಟು ಮೆನೂವರ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ದಟ್ ಈಸ್ ದ ಅಡ್ವಾಂಟೇಜ್ ಆಫ್. ಅದಕ್ಕೆ ಸೆಂಟರ್ ಆಫ್ ಗ್ರಾವಿಟಿನ ಸ್ವಲ್ಪ ಹಿಂದಕ್ಕೆ ಹಾಕಿರೋದು ಅಂತನಾ? ಓಕೆ, ಇಟ್ ಈಸ್ ಅಡ್ವಾಂಟೇಜಸ್ ಫಾರ್ ಮೆನೂವರ್. ಓಕೆ ಸರ್ಟನ್ ಮೆನೂವರ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ನೀವು ಇಷ್ಟೊಂದು ಟೋಟಲ್ ಎಷ್ಟು ಅವರ್ಸ್ ಹಾರಿಸಿದ್ದೀರಿ ಸರ್ ನೀವು ತೇಜಸ್ನ? ನಾನು ತೇಜಸ್ ಹಾರಿಸಿಲ್ಲ, ಒಂದೇ ಒಂದು ಸಾರ್ಟಿ ಮಾಡಿದ್ದೆ. ನಾನು ಭಾಳ ಪ್ರೋಗ್ರಾಮ್ ನಡೆಸಿರೋದು, ಟೆಸ್ಟ್ ಪ್ರೋಗ್ರಾಮ್ ನಡೆಸಿರೋದು. ಟೆಸ್ಟ್ ಪ್ರೋಗ್ರಾಮ್ ನಡೀತಾ ಇರುವಾಗ ನಾನು ಸಿಮ್ಯುಲೇಟರ್ ಭಾಳ ಹಾರಿಸಿದ್ದೀನಿ. ಆಮೇಲೆ ಅಮೆರಿಕಾಗೆ ಹೋಗಿ ಇನ್ಫ್ಲೈಟ್ ಸಿಮ್ಯುಲೇಷನ್ ಅಂತ ಒಂದು 3 ಕ್ಯಾಂಪೇನ್ ಮಾಡಿದ್ದೀವಿ. ಮೊದಲು ಲಿಯರ್ ಜೆಟ್ಟಲ್ಲಿ, ಎರಡನೇದು T-33 ಟ್ರೈನರಲ್ಲಿ, ಕೊನೆಯಲ್ಲಿ F-16 ಟ್ರೈನರಲ್ಲಿ. ಅದೆಲ್ಲ ಕಂಟ್ರೋಲ್ ಲಾಸ್ ಎಲ್ಲ ಚೆಕ್ ಮಾಡಿ ಭಾಳ ಕೆಲಸ ಮಾಡಿದ್ದೀನಿ ಆದಮೇಲೆ. ಆದರೆ ತೇಜಸ್ ವಿಮಾನ ಫಸ್ಟ್ ಫ್ಲೈಟ್ ಆದಾಗ ಸಿಂಗಲ್ ಸೀಟರೇ ಇತ್ತು, ಟ್ರೈನರ್ ಇರಲಿಲ್ಲ. ಓಕೆ, ಅದು
ನಾನು ಒಂದು ಪುಸ್ತಕ ಬರೆದೆ, ರೇಡಿಯನ್ಸ್ ಇನ್ ಇಂಡಿಯನ್ ಸ್ಕೈಸ್ ಅಂತ. ಅದು ಬರೆಯೋಕ್ಕೆ ಮುಂಚೆ ನಾನು ಹೋಗಿ ಒಂದು ಸಾರ್ಟಿ ತೇಜಸ್ ವಿಮಾನ ಟ್ರೈನರಲ್ಲಿ ಕೂತ್ಕೊಂಡು ಒಂದು ಸಾರ್ಟಿ ಮಾಡಿದ್ದೀನಿ. ಓಕೆ. ಅದು ನಮ್ಮ ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಗೆ ನೋಡ್ಲಿಕ್ಕೆ ಹಾರಿಸಿದಾಗ ಭಾಳ ಚೆಂದಾಗಿದೆ. ಏನು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅನಿಸುತ್ತೆ ನಿಮಗೆ ತೇಜಸ್ಸಲ್ಲಿ? HAL ಅನ್ಕೊಂಡಂಗೆ ಕೆಲಸ ಮಾಡಿದ್ಯಾ ನಮ್ಮ HAL, ಅಥವಾ ಇನ್ನೂ ತುಂಬ ಸುಧಾರಿಸೋದು ಬಾಕಿ ಇದೆ ಅಂತ ಅನ್ಸುತ್ತಾ? ಇಲ್ಲ, ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ ಇಸ್ ಫುಲ್ಲಿ ಡೆವಲಪ್ಡ್. ಆದರೆ ಇವಾಗ ತೇಜಸ್ ವಿಮಾನದಲ್ಲಿ ಸಿಸ್ಟಮ್ಸ್ ಯಾವ್ಯಾವ ಸಿಸ್ಟಮ್ಸ್ ಹಾಕಬೇಕು ಅದೇ ಟೆಸ್ಟಿಂಗ್ ಆಗ್ತಾ ಇರೋದು. ಯಾವ ವೆಪನ್ಸ್ ಹಾಕಬೇಕು ಅದೆಲ್ಲ ಟೆಸ್ಟಿಂಗ್ ಆಗ್ತಾ ಇದೆ. ವೆಪನ್ಸ್ ಇಂಟಿಗ್ರೇಷನ್ಗೆ ನಮ್ಮ ಮಿಷನ್ ಕಂಪ್ಯೂಟರ್ ಸಾಫ್ಟ್ವೇರ್ ಎಲ್ಲ ಚೇಂಜ್ ಮಾಡಬೇಕು. ಅದಕ್ಕೋಸ್ಕರ ಡಿಲೇ ಆಗ್ತಾ ಇದ್ದಾರೆ. ಆದರೆ ಫ್ಲೈ ಬೈ ವೈರ್ ಸಿಸ್ಟಮ್ ಇಸ್ ವರ್ಕಿಂಗ್ ವೆಲ್. ತೇಜಸ್ ಈಗ ಫುಲ್ಲಿ ಈಗ ಡಿಪ್ಲಾಯ್ ಆದಾಗ ಈಗ ಇಂಜಿನ್ ಬರ್ತಾ ಇಲ್ಲ, ಈಗ ಒಂದೊಂದೇ ಇಂಜಿನ್ ಕೊಡ್ತಾ ಇದ್ದಾರೆ ಅಮೆರಿಕನ್ಸು. ಅಂದ್ಕೊಂಡಿದ್ದೆಲ್ಲ ಬಂದು ಹಂಡ್ರೆಡ್ಸ್ ಆಫ್ ತೇಜಸ್ನ ನಾವು ಏರ್ಫೋರ್ಸಿಗೆ ಆ್ಯಡ್ ಮಾಡಿದಾಗ ತೇಜಸ್ ನಮ್ಮ ಏರ್ಫೋರ್ಸಲ್ಲಿ ಏನು ರೋಲ್ನ ನಿಭಾಯಿಸುತ್ತೆ? ಯಾವ ಪರ್ಪಸ್ಗೆ ಅದನ್ನು ಯೂಸ್ ಮಾಡಲಾಗುತ್ತೆ? ತೇಜಸ್ ಚಿಕ್ಕ ವಿಮಾನ, ಲೈಟ್, ಮ್ಯಾಕ್ಸಿಮಮ್ ಆಲ್ ಆಫ್ ವೇಟ್ 13.2 tons. ರೇಂಜ್ ಆ್ಯಂಡ್ ಪೇಲೋಡ್ ರೆಸ್ಟ್ರಿಕ್ಷನ್ ಇದೆ. ಅದಕ್ಕೋಸ್ಕರ ಇಟ್ ವಿಲ್ ಬಿ ಯೂಸ್ ಫಾರ್ ಪಾಯಿಂಟ್ ಏರ್ ಡಿಫೆನ್ಸ್ ಆಫ್ ಏರ್ ಬೇಸಸ್, ಇಂಪಾರ್ಟೆಂಟ್ ಟಾರ್ಗೆಟ್ಸ್. ಮೇನ್ ಯೂಸ್ ವಿಲ್ ಬಿ ಫಾರ್ ಏರ್ ಡಿಫೆನ್ಸ್. ಏರ್ ಡಿಫೆನ್ಸ್. ಇಟ್ ಹ್ಯಾಸ್ ಲಿಮಿಟೆಡ್ ಗ್ರೌಂಡ್ ಅಟ್ಯಾಕ್ ಕೇಪಬಿಲಿಟಿ. ಅದು ಆರ್ಮಿ ಸಪೋರ್ಟ್ಗೆ ಫ್ರಂಟ್ ಲೈನ್ ಹತ್ರ ಹೋಗಿ ಯೂಸ್ ಮಾಡ್ಬೋದು. ಆದರೆ ಫಸ್ಟ್ ವೇ ಆಫ್ ಇನ್ವೇಷನ್ ಥರ ಕಳ್ಸೋಕ್ಕಾಗಲ್ಲ. ಇನ್ವೇಷನ್ಗೆ ಫಸ್ಟ್ ಅದನ್ನೇ ಕಳ್ಸೋಕ್ಕಾಗಲ್ಲ. ಇಲ್ಲ, ಅದಕ್ಕೆ ಒಳ್ಳೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಸ್ವೀಟ್ ಬೇಕು. ಇವಾಗ ವಿದೌಟ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸ್ವೀಟ್ ಒಳಗಡೆ ಕಳ್ಸೋಕ್ಕಾಗೋದಿಲ್ಲ. ಇದು ಮತ್ತು ರೇಂಜ್ ಕೂಡ ಕಮ್ಮಿ ಅಲ್ಲ ಇದ್ರದ್ದು? ರೇಂಜ್ ಸ್ವಲ್ಪ ಕಮ್ಮಿ, ಪೇಲೋಡು ಕಮ್ಮಿ. ಯಾಕಂದರೆ ಚಿಕ್ಕ ವಿಮಾನ, ಲೈಟ್ ವಿಮಾನ. ಇದು ಸುಖಾಯ್ 30 ನೋಡಿ, ಸುಖಾಯ್ 30 ಪಕ್ಕದಲ್ಲಿ ತೇಜಸ್ ನಿಲ್ಲಿಸಿದ್ರೆ ಮರಿ ಥರ ಕಾಣುತ್ತೆ. ವ್ಯತ್ಯಾಸ ನೋಡಿ ನಾವು. ಸೊ ಅದು ಮೇನ್ ಯೂಸ್ ಏರ್ ಡಿಫೆನ್ಸ್, ಪಾಯಿಂಟ್ ಏರ್ ಡಿಫೆನ್ಸ್ ಆ್ಯಂಡ್ ಲಿಮಿಟೆಡ್ ಗ್ರೌಂಡ್ ಸಪೋರ್ಟ್. ಓಕೆ ಸರ್, ಫೈನಲಿ ಇವಾಗ ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ದಿನಚರಿ ಹೇಗಿರುತ್ತೆ? ಡೈಲಿ ರುಟೀನ್ ಹೇಗಿರುತ್ತೆ? ನೀವು ಬರೀತೀರಂತ ಕೇಳ್ಬಿಟ್ಟೆ ನಾನು ಸ್ವಲ್ಪ ಗಾಲ್ಫ್ ಆಡ್ತೀನಿ. ವಾರದಲ್ಲಿ 2-3 ದಿನ ಹೋಗಿ ಗಾಲ್ಫ್ ಆಡ್ತೀನಿ. ನಮ್ಮ ಕರ್ನಾಟಕ ಗಾಲ್ಫ್ ಅಸೋಸಿಯೇಷನ್ನು ಅವರು ಆರ್ಮಿ ಕೋರ್ಸ್ ಇದೆಯಲ್ಲ ASC ಒಳಗಡೆ. ಓಕೆ. ಆದರೆ ನಾನು ರಿಟೈರ್ ಆದಮೇಲೆ ನಾನು 9 ವರ್ಷ ಈ ತೇಜಸ್ ಪ್ರೋಗ್ರಾಮಲ್ಲಿ ಕೆಲಸ ಮಾಡಿದ್ದೆ. ಆ ಎಕ್ಸ್ಪೀರಿಯನ್ಸನ್ನು ಹೇಗಿತ್ತು ಅಂತ ಒಂದು ಹಿಸ್ಟಾರಿಕ್ ರೆಕಾರ್ಡ್ ಇರಬೇಕು ಅಂತ ಒಂದು ದ ತೇಜಸ್ ಸ್ಟೋರಿ ಅಂತ ಒಂದು ಚಿಕ್ಕ ಬುಕ್ ಬರೆದಿದ್ದೀನಿ. ಅದು ಅಮೆಝಾನಲ್ಲಿ ಸಿಕ್ಕುತ್ತೆ ಅದು. ಆಮೇಲೆ ಹಳೆ ಕಾಲದಲ್ಲಿ ನಮ್ಮ ಹಿಂದೂಸ್ತಾನ್ ಟ್ರೈನರ್ ಪ್ರೋಗ್ರಾಮ್ ಇತ್ತು, ಮರೂತ್ ಪ್ರೋಗ್ರಾಮ್ ಇತ್ತು, ಕಿರಣ್ ಎಲ್ಲ ಇಲ್ಲೇ ಮಾಡಿದ್ವಿ ಹಿಂದೂಸ್ತಾನ್ ಏರ್ಕ್ರಾಫ್ಟಲ್ಲಿ. ಆದರೆ ಆ ಇತಿಹಾಸದ ಮೇಲೆ ಯಾರು ಒಂದು ಲೈನ್ ಬರೆದಿಲ್ಲ. ಏನಾಯಿತು ಆ ಕಾಲದಲ್ಲಿ ಅಂತ ಒಂದು ರೆಕಾರ್ಡೇ ಇಲ್ಲ. ಆ ಥರ ನಮ್ಮ ತೇಜಸ್ ಪ್ರೋಗ್ರಾಮ್ ಆ ಥರ ಆಗಬಾರ್ದು ಅಂತ ಅದಕ್ಕೋಸ್ಕರ ನಾನು ನಮ್ಮ DRDO ಚೀಫ್ ಡಾಕ್ಟರ್ ಸತೀಶ್ ರೆಡ್ಡಿ ಹತ್ರ ಹೋಗಿ ಪರ್ಮಿಷನ್ ತಗೊಂಡು ಈ ರೇಡಿಯನ್ಸ್ ಇನ್ ಇಂಡಿಯನ್ ಸ್ಕೈಸ್, ನಾನು ಒಂದು ಜರ್ನಲಿಸ್ಟ್ BR ಶ್ರೀಕಾಂತ್ ಅವರು ಸೇರಿಕೊಂಡು ನಾವು ಈ ತೇಜಸ್ ಇತಿಹಾಸ ಮೇಲೆ ಬರೆದಿದ್ದೀವಿ, ರೇಡಿಯನ್ಸ್ ಇನ್ ಇಂಡಿಯನ್ ಸ್ಕೈಸ್ ಅಂತ. ರೈಟಿಂಗ್ ಗಿವ್ಸ್ ಮೀ ಸ್ಯಾಟಿಸ್ಫ್ಯಾಕ್ಷನ್. ರೇಡಿಯನ್ಸ್, ತೇಜಸ್, ರೇಡಿಯನ್ಸ್ ಇನ್ ಇಂಡಿಯನ್ ಮೀನಿಂಗ್ ಸೇಮ್ ಅಲ್ಲ ಅದು? ತೇಜಸ್, ರೇಡಿಯನ್ಸ್ ಮೀನಿಂಗ್ ಸೇಮ್. ತೇಜಸ್ ಇಸ್ ರೇಡಿಯನ್ಸ್ ಇನ್ ಸಾಂಸ್ಕ್ರಿಟ್. ಸೊ ಅದಕ್ಕೋಸ್ಕರ ರೇಡಿಯನ್ಸ್ ಇನ್ ಇಂಡಿಯನ್ ಸ್ಕೈಸ್ ದ ತೇಜಸ್ ಸಾಗ ಅಂತ ಒಂದು ಪುಸ್ತಕ ಮಾಡಿದ್ವಿ. ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಇಂಜಿನಿಯರಿಂಗ್ ಕಾಲೇಜಸ್ಗೆಲ್ಲ ಉಚಿತವಾಗಿ ಕೊಟ್ಟಿದ್ದೀವಿ ನಾವು. ಸೊ
ಇವಾಗ ಆದಮೇಲೆ ನಾನು ಡಿಸಬಿಲಿಟಿ ಸೆಕ್ಟರಲ್ಲಿ ಚಾರಿಟಿ ಕೆಲಸನೂ ಮಾಡ್ತೀನಿ ನಾನು. ಚೆಶೈರ್ ಹೋಮ್ಸ್ ಇಂಡಿಯಾ ಅಂತ ಒಂದು ಆರ್ಗನೈಸೇಷನ್ ಇದೆ ನಮ್ಮ ಬೆಂಗಳೂರಲ್ಲಿ. ಓಲ್ಡ್ ಏರ್ಪೋರ್ಟ್ ರೋಡ್ ಮಣಿಪಾಲ್ ಆಸ್ಪತ್ರೆ ಇದೆಯಲ್ಲ, ಅದರ ಎಡಗಡೆ ಆಪೋಸಿಟ್ ಸೈಡ್ ಚೆಶೈರ್ ಹೋಮ್ಸ್ ಅಂತ ಒಂದಿದೆ. ಅಲ್ಲಿ ನಾವು ಡಿಸೇಬಲ್ಡ್ ಗರ್ಲ್ಸ್, ಹಿಯರಿಂಗ್ ಡಿಸಬಿಲಿಟಿ, ಫಿಸಿಕಲ್ ಡಿಸಬಿಲಿಟಿ, ಅವ್ರಿಗೆಲ್ಲ ಫ್ರೀ ಎಡ್ಯುಕೇಷನ್ ಕೊಟ್ಟು ಅಲ್ಲಿ ಸ್ಕೂಲಿಗೆ ಕಳಿಸಿ ಎಡ್ಯುಕೇಷನ್ ಕೊಟ್ಟು ಅವರು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಟ್ಟು ಗ್ರೇಟ್ ಆ ಥರ ಕೆಲಸ ಮಾಡ್ತಾಯಿದ್ದೀನಿ. ಚೆಶೈರ್ ಹೋಮ್ಸ್ ಇಂಡಿಯಾ. ಸೊ ನನಗಿರೋದು ಒಂದೇ ಒಂದು ಮಗಳು, ಅವಳು ಅಮೇರಿಕಾಗೆ ಹೋಗ್ಬಿಟ್ಟಿದ್ದಾಳೆ. ಅದಕ್ಕೋಸ್ಕರ ನಾನು ನಮ್ಮ ಮಿಸ್ಸಸ್ಸು ಅಮೇರಿಕಾಗೆ ಹೋಗ್ತಾ ಇದ್ದೀವಿ. ಪ್ರತಿಯೊಂದು ವರ್ಷ ಅಲ್ಲಿ ಅಮೇರಿಕಾಗೆ ಹೋಗಿ 2-3 ತಿಂಗಳು ಕೂತ್ಕೊಂಡು ವಾಪಸ್ ಬರ್ತಾ ಇದ್ದೀವಿ. ಕೋವಿಡ್ ಆದಮೇಲೆ ಹೋಗ್ಲಿಕ್ಕೆ ಆಗಲಿಲ್ಲ. ಇವಾಗ ನನ್ನ ವಯಸ್ಸು ಜಾಸ್ತಿ ಆಗೋಯ್ತು, ಇನ್ಶೂರೆನ್ಸ್ ಕಾಸ್ಟ್ ಜಾಸ್ತಿ ಆಗೋಯ್ತು, ಅದಕ್ಕೆ ಟ್ರಾವೆಲ್ದೆಲ್ಲ ಕಡಿಮೆ ಆಗಿದೆ ಇವಾಗ. ಆದರೆ ಒಂದು 20 ವರ್ಷ ಭಾಳ ಕಂಟ್ರೀಸ್ ವಿಸಿಟ್ ಮಾಡಿದ್ವಿ. ಒಂದು 30 ಕಂಟ್ರೀಸ್ ನೋಡಿದ್ವಿ. ಸೌತ್ ಈಸ್ಟ್ ಏಷ್ಯಾ, ಜಪಾನ್, ಚೈನಾ, ರಷ್ಯಾ, USA, ಕ್ಯಾನಡಾ ಎಲ್ಲ ನೋಡಿದ್ವಿ. ತುಂಬ ಸುಟ್ಕೊಂಡು ಬಂದಿದ್ವಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮಗೆ ನಿಮ್ಮ ಟೈಮ್ ಕೊಟ್ಟರೆ, ನಿಮ್ಮ ರೋಚಕ ಜೀವನ ಜರ್ನಿಯನ್ನು ನೋಡಿ ನಮಗೂ ಕೂಡ ರೋಮಾಂಚನ ಆಯಿತು, ನಮ್ಮ ವೀಕ್ಷಕರಿಗೂ ಕೂಡ ಹಾಗೆ ಅನಿಸಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ತುಂಬ ತುಂಬ ಧನ್ಯವಾದ. ಇದು ನಮ್ಮ ಟೀಮ್ ಕಡೆಯಿಂದ ಒಂದು ಸಣ್ಣ ನೆನಪಿಗೆ. ಥ್ಯಾಂಕ್ ಯು. ದಿ ಆರ್ಟ್ ಆಫ್ ವಾರ್, ಸುನ್ ತ್ಸು. ಎಕ್ಸಲೆಂಟ್. ಪವರ್ ಆಫ್ ದಿ ಅನ್ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್. ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್. ಇದು ನಾವು ಸ್ಟಾಫ್ ಕಾಲೇಜಿಗೆ ಹೋದಾಗ ಇದೇ ಯೂಸ್ ಮಾಡ್ತಾ ಇದ್ದು, ಸುನ್ ತ್ಸು's ಪ್ರಿನ್ಸಿಪಲ್ಸ್ ಆಫ್ ವಾರ್. ಥ್ಯಾಂಕ್ ಯು ಸರ್. ಐ ರಿಯಲಿ ಅಪ್ರಿಷಿಯೇಟ್ ದಟ್.